ನೇಹಾ ಕೊಲೆ ಅಸಲಿ ರಹಸ್ಯ ಬಯಲು. ಸಿಐಡಿ ಚಾರ್ಜ್ ಶೀಟ್ನಲ್ಲಿ ಬಹಿರಂಗ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ನಿರಂಜನ್ ಹಿರೇಮಠ್ ಪುತ್ರಿ ನೇಹಾ ಹಿರೇಮಠ್ ಕೊಲೆ ರಾಜ್ಯದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈ ಕೊಲೆ ಹಿಂದೆ ಲವ್ ಜಿಹಾದ್ ಇದೆ ಅಂತ ನೇಹಾ ತಂದೆ ನಿರಂಜನ್ ಹಿರೇಮಠ್ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ರಾಜ್ಯ ವ್ಯಾಪ್ತಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರಕರಣದ ತನಿಖೆ ನಡೆಸಿದಂತಹ ಸಿಐಡಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ದೋಷಾರೋಪ ಪಟ್ಟಿಯಲ್ಲಿ ಲವ್ ಜಿಹಾದ್ ಅನ್ನ ಉಲ್ಲೇಖ ಮಾಡಿಲ್ಲ. ಮದುವೆಗೆ ನಿರಾಕರಣೆ ಮಾಡಿದ್ದಕ್ಕೆ ನೇಹಾಳನ್ನ ಫಯಾಜ್ ಕೊಲೆ ಮಾಡಿದ್ದಾನೆ ಅಂತ ಸಿಐಡಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕೊಲೆಯಾದ 81 ದಿನಗಳ ಬಳಿಕ ಸಿಐಡಿ ಅಧಿಕಾರಿಗಳು 483 ಪುಟಗಳ ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡಿದ್ದಾರೆ. ಚಾರ್ಜ್ ಶೀಟ್ನಲ್ಲಿ ನೇಹಾಳ ತಂದೆ ತಾಯಿ, ಸಹೋದರ, ಸಹಪಾಠಿಗಳು, ಗೆಳತಿಯರು ಹಾಗೂ ಬಿವಿವಿ ಕಾಲೇಜಿನ ಉಪನ್ಯಾಸಕರು ಸೇರಿದಂತೆ 99 ಸಾಕ್ಷಿಗಳನ್ನು ಉಲ್ಲೇಖ ಮಾಡಿದ್ದಾರೆ. ನೇಹಾ ಹಿರೇಮಠ್ ಹಾಗೂ ಆರೋಪಿ ಫಯಾಜ್ ಹುಬ್ಬಳ್ಳಿಯ ಪಿಸಿ ಜಾಬಿನ್ ಕಾಲೇಜಿನಲ್ಲಿ ಬಿಸಿಎ ಅಧ್ಯಯನವನ್ನ ಮಾಡ್ತಾ ಇದ್ರು. ಅವರು ಸಹಪಾಠಿಗಳಾಗಿದ್ರು. ಇಬ್ಬರು ಆರಂಭದಲ್ಲಿ ಸ್ನೇಹಿತರಾದ್ರು. ನಂತರ ಪ್ರೀತಿಸಲು ಆರಂಭ ಮಾಡಿದ್ದಾರೆ. 2024ರ ಮಾರ್ಚ್ ತಿಂಗಳಲ್ಲಿ ಇಬ್ಬರ ಮಧ್ಯೆ ಜಗಳವಾಗಿ ಮನಸ್ತಾಪ ಉಂಟಾಗಿದೆ. ಬಳಿಕ ನೇಹಾ ಆರೋಪಿ ಫಯಾಜ್ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿಬಿಟ್ಟಿದ್ದಾಳೆ. ಇದರಿಂದಾಗಿ ಫಯಾಜ್ ಹತಾಶಗೊಂಡು ನೇಹಾಳನ್ನ ಕೊಲೆ ಮಾಡಲು ನಿರ್ಧಾರ ಮಾಡ್ತಾನೆ. ಹೀಗಾಗಿ ಏಪ್ರಿಲ್ 18ರಂದು ಕೊಲೆ ಮಾಡುವ 3 ದಿನಗಳ ಮೊದಲು ಏಪ್ರಿಲ್ 15ರಂದು ಧಾರವಾಡದ ಆರ್ಯ ಸೂಪರ್ ಬಜಾರ್ನಲ್ಲಿ ಚಾಕುವನ್ನ ಖರೀದಿ ಮಾಡ್ತಾನೆ. ಫಯಾಜ್ ಚಾಕು ಖರೀದಿ ಮಾಡಿರುವಂತಹ ದೃಶ್ಯ ಸಿಸಿಟಿವಿಯಲ್ಲಿ ಲಭ್ಯವಾಗಿದೆ. ನಂತರ ನ್ಯೂ ಸಾಯಿ ಗಾರ್ಮೆಂಟ್ನಲ್ಲಿ ಕೆಂಪು ಟೋಪಿಯನ್ನ ಖರೀದಿ ಮಾಡ್ತಾನೆ. ಬಳಿಕ ಏಪ್ರಿಲ್ 18ರಂದು ಫಯಾಜ್ ಬಿವಿಬಿ ಕಾಲೇಜಿಗೆ ಬಂದು ನೇಹಾ ಎದುರು ಇಷ್ಟು ದಿನ ಪ್ರೀತಿ ಮಾಡಿ ಮೋಸ ಮಾಡಿದ್ಯಾ, ನನ್ನನ್ನ ಮದುವೆ ಆಗೋದಿಲ್ವಾ, ನಿನ್ನನ್ನ ನಾನು ಬಿಡೋದಿಲ್ಲ ಅಂತ ಸಂಜೆ 4:40ರ ಸರಿಸುಮಾರಿಗೆ ಚಾಕುವಿನಿಂದ ಮನಬಂದಂತೆ ಚುಚ್ಚಿ ಕೊಲೆ ಮಾಡಿ ಚಾಕುವನ್ನ ಅಲ್ಲೇ ಬಿಟ್ಟು ಓಡಿ ಹೋಗಿದ್ದಾನೆ ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಆರೋಪಿ ಫಯಾಜ್ ವಿರುದ್ಧ ಕಲಂ 302, 341 ಹಾಗೂ 506 ಜೀವ ಬೆದರಿಕೆಗಾಗಿ 7 ವರ್ಷಗಳ ಜೈಲು ಶಿಕ್ಷೆ ಅಡಿಯಲ್ಲಿ ದೋಷಾರೋಪ ಹೊರಡಿಸಲಾಗಿದೆ.